ಇಂದು ಜೀವಜಲ ಮತ್ತು ತಾಯಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಸದಸ್ಯರೇ, ವರ್ಷದ ಯಾವ ಋತುವಿನಲ್ಲಿ ಹೆಚ್ಚು ನೀರಿನ ಬಳಕೆ ಇರುತ್ತದೆ? ಉತ್ತರ ಸ್ಪಷ್ಟವಾಗಿದೆ, ಅಲ್ಲವೇ? ನೀರು ಮನುಕುಲಕ್ಕೆ ಅತ್ಯಂತ ಅವಶ್ಯಕ ಎಂದು ಜನರು ಹೇಳುತ್ತಾರೆ. ಜೀವವನ್ನು ಉಳಿಸಿಕೊಳ್ಳುವುದರಲ್ಲಿ ನಾವು ಇತರ ವಿಷಯಗಳಲ್ಲಿ ಕೊರತೆ ಇದ್ದರೂ ಸಹ ನಮಗೆ ನೀರಿನ ಕೊರತೆಯಿಲ್ಲ. ನಮ್ಮ ದೇಹವು 1 ರಿಂದ 2% ನೀರಿನ ಕೊರತೆಯಲ್ಲಿರುವಾಗ ನಾವು ತೀವ್ರ ಬಾಯಾರಿಕೆಯನ್ನು ಅನುಭವಿಸುತ್ತೇವೆ. ಒಬ್ಬ ವ್ಯಕ್ತಿಗೆ 12% ನೀರಿನ ಕೊರತೆಯಿದ್ದರೆ ಜೀವವನ್ನು ಕಳೆದುಕೊಳ್ಳಬಹುದು. ಏಕೆಂದರೆ ನಮ್ಮ ದೇಹದ 70% ಭಾಗ ನೀರಿನಿಂದ ಕೂಡಿದೆ. ಹೀಗಾಗಿ ನೀರು ನಮಗೆ ಎಷ್ಟು ಅಮೂಲ್ಯವಾದುದು ಎಂದು ನಾವು ಅರ್ಥಮಾಡಿಕೊಳ್ಳಬಹುದು, ಅಲ್ಲವೇ? ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನೀರು ಜೀವವಾಗಿದೆ. ಅದು ನಮ್ಮ ದೈಹಿಕ ಪರಿಸ್ಥಿತಿಯಾಗಿದ್ದರೆ ನಮ್ಮ ಆಧ್ಯಾತ್ಮಿಕ ಪರಿಸ್ಥಿತಿಯ ಕುರಿತು ಹೇಗಿರುತ್ತದೆ? ಭೂಲೋಕದ ವಿಷಯಗಳು ಪರಲೋಕದ ವಿಷಯದ ಪ್ರತಿರೂಪ ಮತ್ತು ಛಾಯೆಯಾಗಿದೆ ಎಂದು ನಾವು ಕಲಿತಿಲ್ಲವೇ? ಹಾಗಾದರೆ ಆಧ್ಯಾತ್ಮಿಕ ಲೋಕದಲ್ಲಿ ಜೀವಜಲದ ಕೊರತೆಯಿದ್ದರೆ ಏನಾಗುತ್ತದೆ? ಒಬ್ಬ ವ್ಯಕ್ತಿಗೆ 1 ರಿಂದ 2% ನೀರಿನ ಕೊರತೆಯಿದ್ದರೆ ಅವನು ತೀವ್ರವಾದ ಬಾಯಾರಿಕೆಯನ್ನು ಅನುಭವಿಸುತ್ತಾನೆ ಮತ್ತು ಅವನು 12% ನೀರಿನ ಕೊರತೆಯಿದ್ದರೆ ತನ್ನ ಜೀವವನ್ನು ಕಳೆದುಕೊಳ್ಳಬಹುದು ಎಂಬುದನ್ನು ಪರಿಗಣಿಸುತ್ತಾ ಆಧ್ಯಾತ್ಮಿಕ ನೀರಿನ ಕೊರತೆಯು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ಹಾಗಾದರೆ ಜೀವಜಲವನ್ನು ಸ್ವೀಕರಿಸಲು ಮನುಕುಲವು ಯಾರ ಬಳಿ ಹೋಗಬೇಕು ಎಂಬುದರ ಕುರಿತು ಸತ್ಯವೇದವನ್ನು ಅಧ್ಯಯಿಸೋಣ. ಪ್ರಕಟಣೆ ಅಧ್ಯಾಯ 22 ವಚನ 17 ನೋಡೋಣ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಏನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಇಲ್ಲಿ ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ನಾವು ಒಂದು ಪ್ರಮುಖ ಬೋಧನೆಯನ್ನು ಕಂಡುಹಿಡಿಯಬಹುದು. ನಮ್ಮ ಆತ್ಮಿಕ ಬಾಯಾರಿಕೆಯನ್ನು ತಣಿಸುವ ಏಕೈಕ ವ್ಯಕ್ತಿಗಳು ಕಾಣಿಸಿಕೊಳ್ಳುತ್ತಾರೆ. ಅವರು ಯಾರು? ಮನುಕುಲವು ಆತ್ಮನು ಮೊದಲಗಿತ್ತಿಯ ಬಳಿಗೆ ಬರಬೇಕು ಎಂದು ಸತ್ಯವೇದವು ಹೇಳುತ್ತದೆ. ನೀವು ಮರುಭೂಮಿಯಲ್ಲಿ ಪ್ರಯಾಣಿಸುವವರಾಗಿದ್ದರೆ ನೀರಿನ ಕೊರತೆಯನ್ನು ಎದುರಿಸಬಹುದು. ನಂತರ ನೀರು ಹೇರಳವಾಗಿ ಹರಿಯುವ ಸ್ಥಳವನ್ನು ನೀವು ಹುಡುಕಿದ್ದೀರಿ ಎಂದು ಊಹಿಸಿ. ನೀವು ಏನು ಮಾಡಬೇಕು? ನೀನು ಅಲ್ಲಿಗೆ ಹೋಗಬೇಕು. ನಮ್ಮ ಆತ್ಮಗಳಿಗೂ ಅದೇ ರೀತಿಯಾಗಿದೆ. ನಮ್ಮ ಆತ್ಮಗಳು ಜೀವಜಲದ ಬುಗ್ಗೆಯನ್ನು ಕಂಡುಹಿಡಿಯಬೇಕು. ಜೀವಜಲವು ಆತ್ಮನು ಮೊದಲಗಿತ್ತಿಯ ಬಳಿ ಇದೆ ಮತ್ತು ಮನುಕುಲವು ಅವರ ಬಳಿಗೆ ಬರಬೇಕು ಎಂದು ಸತ್ಯವೇದದ ಬೋಧನೆಗಳು ನಮಗೆ ತಿಳಿಸುತ್ತವೆ. ನಿತ್ಯ ಜೀವವನ್ನು ಹೊಂದಲು, ಪರಲೋಕರಾಜ್ಯವನ್ನು ಪ್ರವೇಶಿಸಲು, ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಮತ್ತು ದೇವರ ರಾಜ್ಯವನ್ನು ಬಾಧ್ಯಸ್ಥರಾಗಿ ಪಡೆಯಲು ನಾವು ಆತ್ಮನು ಮೊದಲಗಿತ್ತಿ ಇರುವ ಸ್ಥಳಕ್ಕೆ ಹೋಗಬೇಕು. ಇದು ಸತ್ಯವೇದದ ಪ್ರವಾದನೆ ಮತ್ತು ಬೋಧನೆ. ಆದ್ದರಿಂದ ಇಂದು ನಾವು ಆತ್ಮನು ಮೊದಲಗಿತ್ತಿಯ ಬಗ್ಗೆ ತಿಳಿದಿರಬೇಕು. ತ್ರೈಏಕತ್ವದ ಮೂಲಕ ಆತ್ಮನು ತಂದೆ ದೇವರನ್ನು ಸೂಚಿಸುತ್ತದೆ ಎಂದು ನಾವು ದೃಢಪಡಿಸಿಕೊಳ್ಳಬಹುದು. ಹಾಗಾದರೆ ಆತ್ಮನ ಮೊದಲಗಿತ್ತಿ ಯಾರು? ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂದು ಬರೆಯಲಾಗಿದೆ. ಆತ್ಮನು ಮೊದಲಗಿತ್ತಿಯು ಮಾತ್ರ ಈ ಜೀವಜಲವನ್ನು ನೀಡಲು ಸಾಧ್ಯ.
ಮನುಕುಲವು ಹುಡುಕಲೇಬೇಕಾದ ಮದಲಗಿತ್ತಿ ಯಾರೆಂದು ನೋಡಲು ಪ್ರಕಟಣೆ ಅಧ್ಯಾಯ 21 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 21 ವಚನ 9 ನೋಡೋಣ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಯಾರನ್ನು ತೋರಿಸುವೆನು? ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ. ಯಜ್ಞದ ಕುರಿ ಯಾರನ್ನು ಸೂಚಿಸುತ್ತದೆ? ಇದು ಎರಡನೆಯ ಬರುವಿಕೆಯ ಕ್ರಿಸ್ತನನ್ನು ಸೂಚಿಸುತ್ತದೆ. ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೋಹಾನನಿಗೆ ಯಾರನ್ನು ತೋರಿಸಿದನು? ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ದೇವದೂತನು ಯಜ್ಞದ ಕುರಿಯಾದಾತನ ಹೆಂಡತಿಯನ್ನು ತೋರಿಸುವೆನು ಎಂದು ಹೇಳಿದನು. ಮತ್ತು ದೇವದೂತನು ಯೋಹಾನನಿಗೆ ಯಾರನ್ನು ತೋರಿಸಿದನು? ಪರಲೋಕದೊಳಗಿಂದ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ಇಳಿದು ಬಂದಿದೆ. ಯೆರೂಸಲೇಮ್ ಮತ್ತು ಯಜ್ಞದ ಕುರಿಯ ಹೆಂಡತಿಯ ನಡುವೆ ಒಂದು ಪ್ರಮುಖ ಸಂಬಂಧವಿದೆ. ಯೆರೂಸಲೇಮನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ನಾವು ಯಜ್ಞದ ಕುರಿಯ ಹೆಂಡತಿಯನ್ನು ಕಂಡುಹಿಡಿಯಬಹುದು. ಯಜ್ಞದ ಕುರಿಯ ಹೆಂಡತಿಯನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ಜೀವಜಲವನ್ನು ತೆಗೆದುಕೊಳ್ಳಿ ಎಂದು ಹೇಳುವ ಮದಲಗಿತ್ತಿಯನ್ನು ನಾವು ಕಾಣಬಹುದು, ಅಲ್ಲವೇ? ಹಾಗಾದರೆ ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26 ನೋಡುವ ಮೂಲಕ ಯೆರೂಸಲೇಮ್ ಯಾರನ್ನು ಸೂಚಿಸುತ್ತದೆ ಎಂದು ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ಹೀಗೆಂದು ಬರೆಯಲಾಗಿದೆ, ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ಯಾರು? ನಮಗೆ ತಾಯಿ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರ ಪ್ರಕಾರ ಮೇಲಣ ಯೆರೂಸಲೇಮ್, ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪರಲೋಕದಲ್ಲಿರುವ ಯೆರೂಸಲೇಮ್ ಸ್ವತಂತ್ರಳು. ಮತ್ತು ಆಕೆ ಯಾರು? ಅಂತಿಮವಾಗಿ ಯಜ್ಞದ ಕುರಿಯ ಹೆಂಡತಿ, ನಮ್ಮ ತಾಯಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆತ್ಮನು ಮದಲಗಿತ್ತಿಯು ಮನುಕುಲಕ್ಕೆ ಬಂದು ಜೀವಜಲವನ್ನು ತೆಗೆದುಕೊಳ್ಳಲು ಆಹ್ವಾನಿಸುವ ಸತ್ಯವೇದದ ದೃಶ್ಯವು ಪ್ರತಿಯೊಬ್ಬರೂ ಆತ್ಮನು ಅಂದರೆ ತಂದೆ ದೇವರು ಮತ್ತು ಮದಲಗಿತ್ತಿ ಅಂದರೆ ಪರಲೋಕ ತಾಯಿಯನ್ನು ಹುಡುಕಬೇಕು ಎಂದು ನಮಗೆ ಕಲಿಸುತ್ತದೆ, ಅಲ್ಲವೇ? ಹಾಗಾದರೆ ಸತ್ಯವೇದವು ಮದಲಗಿತ್ತಿಯಾದ ಪರಲೋಕದ ತಾಯಿಯ ಕುರಿತು ಹೇಗೆ ಪ್ರವಾದಿಸಿದೆ ಎಂಬುದನ್ನು ಪರಿಶೀಲಿಸೋಣ. ಜೆಕರ್ಯನು ಅಧ್ಯಾಯ 14 ವಚನ 6 ನೋಡೋಣ. ಆ ದಿನದಲ್ಲಿ ಬೆಳಕಿರದು, ಜ್ಯೋತಿಗಳು ಉಡುಗಿ ಹೋಗುವವು. ಇಂಥ ದಿನವೂ ಒಂದೇ, ಅದು ಯೆಹೋವನಿಗೆ ಗೊತ್ತು. ಅದು ಹಗಲೂ ಅಲ್ಲ, ಇರುಳೂ ಅಲ್ಲ, ಆದರೆ ಸಂಜೆಯ ವೇಳೆಯಲ್ಲಿ ಬೆಳಕಾಗುವುದು. ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು, ಜೀವಜಲವು ಎಲ್ಲಿಂದ ಹರಿಯುತ್ತದೆ? ಜೀವಜಲದ ಬುಗ್ಗೆ ಎಲ್ಲಿದೆ? ಯೆರೂಸಲೇಮ್. ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು ಮತ್ತು ಅವರು ಯಾರು? ಅಂತಿಮವಾಗಿ ಪರಲೋಕ ತಾಯಿ ಜೀವಜಲದ ಬುಗ್ಗೆಯಾಗಿದ್ದಾರೆ, ಅಲ್ಲವೇ? ನಮ್ಮ ದೇಹದಲ್ಲಿ 1% 2% ನೀರಿನ ಕೊರತೆ ಇದ್ದರೆ ನಾವು ತೀವ್ರ ಬಾಯಾರಿಕೆಯನ್ನು ಅನುಭವಿಸುತ್ತೇವೆ ಮತ್ತು 12% ನೀರಿನ ಕೊರತೆ ಇದ್ದರೆ ನಾವು ಸಾಯಬಹುದು. ಹಾಗಾದರೆ ಕೊರತೆ ಇರುವ ವಿಷಯವನ್ನು ತುಂಬಲು ಮನುಕುಲವು ಜೀವಜಲದ ಬುಗ್ಗೆಯಾದ ಯೆರೂಸಲೇಮನ್ನು ಹುಡುಕಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು ಮತ್ತು ಇವರು ನಮ್ಮ ತಾಯಿ ಆಗಿರುವುದರಿಂದ ನಾವು ಏನು ಮಾಡಬೇಕು? ನಾವು ಅವರನ್ನು ಹುಡುಕಬೇಕು. ಇಡೀ ಮನುಕುಲವು ತಾಯಿಯ ಬಳಿಗೆ ಬರಬೇಕು. ವಚನ 8 ಮತ್ತೊಮ್ಮೆ ನೋಡೋಣ. ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಯೆರೂಸಲೇಮಿನೊಳಗಿಂದ ಹೊರಡುವುದು. ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು. ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು. ಜೀವಜಲದ ಬುಗ್ಗೆ ನಮ್ಮ ಯೆರೂಸಲೇಮ್ ತಾಯಿ. ಆದ್ದರಿಂದ ಮನುಕುಲವು ತಾಯಿಯನ್ನು ಹುಡುಕಬೇಕು. ಸದಸ್ಯರೇ, ನೀರು ಚಿನ್ನಕ್ಕಿಂತ ಅಮೂಲ್ಯವೇ? ನೀರು ಈಗ ಅಮೂಲ್ಯವಲ್ಲ.
ಅದು ಏಕೆ? ಏಕೆಂದರೆ ನಮ್ಮ ಸುತ್ತಲೂ ನೀರು ಸುಲಭವಾಗಿ ಸಿಗುತ್ತದೆ. ಎಷ್ಟಾದರೂ ನಾವು ಮರುಭೂಮಿಯಲ್ಲಿದ್ದೇವೆ ಎಂದು ಅಂದುಕೊಳ್ಳೋಣ. ಒಂದು ಹುಲ್ಲುಕಡ್ಡಿಯೂ ಬೆಳೆಯಲು ಸಾಧ್ಯವಾಗದ ನಿರ್ಜನ ಭೂಮಿಯಲ್ಲಿ 1 ಅಥವಾ 2 ತಿಂಗಳು ಕಳೆಯುವುದನ್ನು ಕಲ್ಪಿಸಿಕೊಳ್ಳಿ. ಆಗ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು? ಅದು ನೀರಾಗಿರುತ್ತದೆ. ಏಕೆಂದರೆ ಅಂತಹ ಸ್ಥಳದಲ್ಲಿ ಚಿನ್ನ, ಜ್ಞಾನ, ಮಹಾಶಕ್ತಿ ಅಥವಾ ಸಂಪತ್ತು ಜೀವನವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಾವು ಎಷ್ಟು ಬಾರಿ ಕಠಿಣ ಮತ್ತು ನಿರ್ಜನ ಸಾಮಾಜಿಕ ವಾತಾವರಣವನ್ನು ಅನುಭವಿಸುತ್ತೇವೆ. ಅದು ಸಂಭವಿಸಿದಾಗಲೆಲ್ಲ ನಮ್ಮ ಆಧ್ಯಾತ್ಮಿಕ ಬಾಯಾರಿಕೆಯನ್ನು ತಣಿಸಲು ನಾವು ಏನನ್ನಾದರೂ ಹಂಬಲಿಸುತ್ತೇವೆ. ಆದರೆ ಅದನ್ನು ಎಲ್ಲಿ ಕಂಡುಹಿಡಿಯಬೇಕೆಂದು ನಮಗೆ ತಿಳಿದಿರುವುದಿಲ್ಲ. ಸತ್ಯವೇದವು ನಮಗೆ ಆ ಮಾರ್ಗದಲ್ಲಿ ಮಾರ್ಗದರ್ಶಿಸುತ್ತದೆ. ನಾವು ಎಲ್ಲಿಗೆ ಹೋಗಬೇಕು? ಆತ್ಮನು ಮದಲಗಿತ್ತಿಯ ಬಳಿಗೆ ಬನ್ನಿ. ಬಾಯಾರಿದವರೆಲ್ಲರೂ ಮತ್ತು ಕುಗ್ಗಿದ ಆತ್ಮಗಳು ಸಮಾಧಾನವನ್ನು ಕಾಣಲು ಮತ್ತು ವಿಶ್ರಾಂತಿಯನ್ನು ಹೊಂದಲು ಅಲ್ಲಿಗೆ ಬರಬೇಕು. ತಂದೆ ಮತ್ತು ತಾಯಿ ಆ ಮಾರ್ಗವನ್ನು ಒದಗಿಸುತ್ತಾರೆ. ಈ ಕಾರಣದಿಂದಲೇ ಜೆಕರ್ಯನು ಅಧ್ಯಾಯ 14 ಯೆರೂಸಲೇಮ್ ಜೀವಜಲದ ಬುಗ್ಗೆ ಎಂದು ಪ್ರವಾದಿಸಿದ್ದಾನೆ. ನಾವು ಜೋಡಿ ವಚನಗಳನ್ನು ಪರಿಶೀಲಿಸಿದಾಗ ಯೆರೂಸಲೇಮ್ ಯಜ್ಞದ ಕುರಿಯ ಹೆಂಡತಿಯಾಗಿದ್ದಾರೆ ಮತ್ತು ಆಕೆ ಪ್ರಕಟಣೆ ಅಧ್ಯಾಯ 22ರಲ್ಲಿ ಆತ್ಮನು ಮದಲಗಿತ್ತಿಯಾಗಿ ಉಲ್ಲೇಖಿಸಲಾದ ಮದಲಗಿತ್ತಿಯಾಗಿದ್ದಾರೆ. ಆದ್ದರಿಂದ ಆತ್ಮನು ಮತ್ತು ಮದಲಗಿತ್ತಿಯು ಅಂದರೆ ತಾಯಿ ದೇವರು ಮಾತ್ರ ಮನುಕುಲಕ್ಕೆ ಜೀವಜಲವನ್ನು ನೀಡಬಹುದು. ಇದು ಸತ್ಯವೇದದ ಪ್ರವಾದನೆಯ ಮುಕ್ತಾಯವಾಗಿದೆ. ಹಾಗಾದರೆ ಯೆರೂಸಲೇಮ್ ತಾಯಿ ದೇವರ ಜೀವಜಲವು ಮನುಕುಲದ ಮೇಲೆ ಯಾವ ಪ್ರಭಾವವನ್ನು ಬೀರಬಲ್ಲದು? ಯೆಹೆಜ್ಕೇಲನು ಪುಸ್ತಕದ ಮೂಲಕ ದೃಢಪಡಿಸಿಕೊಳ್ಳೋಣ. ಯೆಹೆಜ್ಕೇಲನು ಅಧ್ಯಾಯ 47. ಯೆಹೆಜ್ಕೇಲನು ಅಧ್ಯಾಯ 47 ವಚನ 1 ಅನ್ನು ನೋಡೋಣ. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ ಎಂದು ಹೇಳುತ್ತದೆ. ನಾವು ಆಲಯದ ಬಗ್ಗೆ ಅಧ್ಯಯನ ಮಾಡುವಾಗ ದೇವರ ಸಿಂಹಾಸನವು ಪಶ್ಚಿಮ ದಿಕ್ಕಿನಲ್ಲಿದೆ. ಆಲಯದ ಮೂಲಕ ಹಾದುಹೋಗುವಾಗ ಮಹಾಪವಿತ್ರ ಸ್ಥಾನವು ಪಶ್ಚಿಮ ಭಾಗದಲ್ಲಿದೆ. ಆದ್ದರಿಂದ ಯೆಹೆಜ್ಕೇಲನು ಅಧ್ಯಾಯ 47 ಅನ್ನು ಅರ್ಥಮಾಡಿಕೊಳ್ಳುವಾಗ ದಯವಿಟ್ಟು ಇದನ್ನು ನೆನಪಿನಲ್ಲಿಡಿ. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಮತ್ತು ಏನು ಹರಿದು ಬರುತ್ತಿದೆ? ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ವಚನ 2 ಅನ್ನು ನೋಡೋಣ. ಆಗ ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು. ನಿಮಗೆ ತಿಳಿದಿರುವಂತೆ ಆಲಯವನ್ನು ಪವಿತ್ರ ಸ್ಥಾನ ಮತ್ತು ಮಹಾಪವಿತ್ರ ಸ್ಥಾನ ಎಂದು ವಿಂಗಡಿಸಲಾಗಿದೆ. ದೇವರ ಆಲಯದಿಂದ ನೀರು ಹರಿದು ಬಂದಿತು ಮತ್ತು 1000 ಮೊಳ ಅಳೆದಾಗ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಇನ್ನೊಂದು 1000 ಅಳೆದಾಗ ನೀರು ಮೊಣಕಾಲುವರೆಗೆ ಇತ್ತು.
청량해서 ಇನ್ನೊಂದು 1000ವನ್ನು ಅಳೆದ ನಂತರ ಅದು ಸೊಂಟದವರೆಗೆ ಇತ್ತು. 그다음 또 1000척을 청량해 ಕೊನೆಗೆ ಮತ್ತೊಂದು 1000 ಅಳೆದಾಗ ದಾಟಲಾಗದ ತೊರೆಯಾಯಿತು. 걸어서는 건널 수 없는 아주 깊고 깊은 강이 되었더라고 했습니다. ಈ ತೊರೆಯನ್ನು ಪ್ರಕಟಣೆ ಅಧ್ಯಾಯ 22ರಲ್ಲಿ ಜೀವಜಲದ ತೊರೆ ಎಂದು ವಿವರಿಸಲಾಗಿದೆ. 생명수의 강이라고 이렇게 묘사가 되어 나오는데요. ವಚನ 6ರೊಂದಿಗೆ ಮುಂದುವರಿಸೋಣ. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು ಹಿಂದಿರುಗಲು ಆಹಾ, ತೊರೆಯ 2 ದಡಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು. ಅದು ಏನಾಗುವುದು? ಸಿಹಿಯಾಗುವುದು. ವಚನ 9. ಈ ಕೆಲಸ ಎಲ್ಲಿ ನಡೆಯುತ್ತದೆ? ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪುಗುಂಪಾಗಿ ಚಲಿಸುವ ಸಕಲವಿಧ ಜಲಜಂತುಗಳು ಏನಾಗುವವು? ಬದುಕಿ ಬಾಳುವವು. ತೊರೆಯು ಉಪ್ಪು ನೀರಿನಿಂದಾಗಿ ಬಂಜರು ಪ್ರದೇಶವಾಗಿದ್ದ ಸ್ಥಳಕ್ಕೆ ಹರಿಯಿತು. ನಂತರ ಎಲ್ಲಾ ಜೀವಿಗಳಿಗೆ ಜೀವವುಂಟಾಯಿತು. 이제 그 강물이 흘러 들어감으로 말미암아 모든 생물들이 이제 살아나기 시작했습니다. 생물이 살고 ಮೀನುಗಳು ತಂಡೋಪತಂಡವಾಗಿರುವವು. 힘이 많으리니 ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು 바닷물이 ಏನಾಗುವುದು? ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ 이 강이 이르는 ಏನಾಗುವುದು? 모든 것이 ಜೀವವುಂಟಾಗುವುದು. 어떻게 될 것이라고요? 살 것이며라고 했습니다. ಆಲಯದ ನೀರು ಸಮುದ್ರಕ್ಕೆ ಹರಿಯಿತು. 그 물은 바다로 흘러 들어가는데 ಪ್ರಕಟಣೆ ಅಧ್ಯಾಯ 17 ವಚನ 15ರಲ್ಲಿ ಸಮುದ್ರವು ಮಾನವ ಸಮಾಜವನ್ನು ಸೂಚಿಸುವುದಿಲ್ಲವೇ? 그 인류 사회에 어떤 지대한 ಇದು 영향을 ಮಾನವ ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? 이제까지 다 ಸತ್ತ ಲೋಕವು ಜೀವದ ಲೋಕವಾಗಿ ರೂಪಾಂತರಗೊಳ್ಳುತ್ತದೆ. 생명의 세계로 변화된다라고 했습니다. 어떤 ಆಲಯದಿಂದ ಹರಿಯುವ ಜೀವಜಲದಿಂದ ಪ್ರಭಾವ ಬೀರುತ್ತದೆ. 소에서 흘러나오는 생명의 그 물이 말이죠. 그 물이 ಎಲ್ಲೆಲ್ಲಿ 흘러들어가는 ನೀರು 곳마다 ಹರಿಯುತ್ತದೆಯೋ ಅಲ್ಲಲ್ಲಿ 모든 ಜೀವ 생물이 ಉಂಟಾಗುತ್ತದೆ. 전부 살아난다고 했고 번성하게 된다고 했습니다. ವಚನ 9ರೊಂದಿಗೆ ಮುಂದುವರಿಸೋಣ. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪುಗುಂಪಾಗಿ ಚಲಿಸುವ ಸಕಲವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವವುಂಟಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವವುಂಟಾಗುವುದು. ಹಾಗಾದರೆ ಈ ನೀರು ಜೀವಜಲವಲ್ಲದಿದ್ದರೆ ಇನ್ನೇನಾಗಿರುತ್ತದೆ? ವಚನ 10. ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಎಂಗಿದಿಯಿಂದ ಏನೆಗ್ಲೈವಿನವರೆಗೆ ದಡವೆಲ್ಲ ಬಲೆಹಾಸುವ ಸ್ಥಳವಾಗುವುದು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿರಾಶಿಯಾಗಿ ಸಿಕ್ಕುವು. ಆದರೆ ಅದರ ಸುತ್ತಣ ಜೌಗು ನೆಲವು ಸೌಳು ಹೊಂಡಗಳು ಸಿಹಿಯಾಗುವುದಿಲ್ಲ, ಅವು ಉಪ್ಪಿನ ಗಣಿಯಾಗುವು. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತಿರಿದು, ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಆಲಯದ ನೀರು ಎಲ್ಲದಕ್ಕೂ ಜೀವ ಉಂಟುಮಾಡುತ್ತದೆ. ಹಾಗಾದರೆ ಯೋಹಾನನು ಅಧ್ಯಾಯ 2ರಲ್ಲಿ ಯೇಸುವಿನ ಕುರಿತು ಸತ್ಯವೇದವು ಏನೆಂದು ಹೇಳಿದೆ ಎಂದು ನಿಮಗೆ ನೆನಪಿದೆಯೇ? ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ದೇವರನ್ನು ದೇವಾಲಯ ಮತ್ತು ಗರ್ಭಗುಡಿ ಎಂದು ಸಂಕೇತಿಸಲಾಗಿದೆ. ಅಲ್ಲಿಂದ ಹರಿದು ಬರುವ ನೀರು ಸಮುದ್ರವೆಂದು ಬಿಂಬಿತವಾಗಿರುವ ಮನುಕುಲವನ್ನು ರಕ್ಷಿಸುತ್ತದೆ. ಹಾಗಾದರೆ ಜೀವಜಲದ ಬುಗ್ಗೆಯು ಯೆರೂಸಲೇಮ್ ಆಲಯವಾಗಿದೆ. ಅಲ್ಲಿಂದ ಏನು ಹರಿದು ಬರುತ್ತದೆ? ಜೀವಜಲವು ಆಲಯದಿಂದ ಹರಿದು ಬಂದಿತು. ಜೀವಜಲದ ಮೂಲಕ ಮನುಕುಲವನ್ನು ರಕ್ಷಿಸಬಹುದು. ಆದರೆ ದೇವರ ಸತ್ಯವನ್ನು ಸ್ವೀಕರಿಸಲು ಮತ್ತು ಒಪ್ಪಿಕೊಳ್ಳಲು ವಿಫಲವಾದ ಜೌಗು ನೆಲವು ಸೌಳು ಹೊಂಡಗಳಂತಹ ಜನರಿದ್ದಾರೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. 하나님의 이 진리를 받아들이지 못하고 영접지 못하는 존재들도 있다라고 성경은 그렇게 우리에게 또 알려주고 계십니다.
이런 모든 ಹೀಗೆ ಆತ್ಮನು 장면들을 ಮದಲಗಿತ್ತಿಯು 볼 때, ಪ್ರಕಟಣೆ ಅಧ್ಯಾಯ 요한계시록 22 22장 ವಚನ 17 17ರಲ್ಲಿ ಬನ್ನಿ ಎಂದು ಏಕೆ 성령과 ಹೇಳುತ್ತಾರೆಂದು 성부께서 ನಾವು ಅರ್ಥ 왜 ಮಾಡಿಕೊಳ್ಳಬಹುದು. 뭐라고 하셨는지, 이 황량한 ಮರುಭೂಮಿಯಂತಿರುವ ಈ 상황과 ಲೋಕದಲ್ಲಿ 같은 이 ಜೀವಿಸುತ್ತಿರುವಾಗ 세상을 ನಮಗೆ 살아가면서 ಆತ್ಮನು ಮದಲಗಿತ್ತಿಯ 가장 ಅಗತ್ಯವಿದೆ 필요한 ಎಂದು 어떤 ನಾವು 존재는 ದೃಢಪಡಿಸಿಕೊಳ್ಳಬೇಕು. 성령과 신부라는 사실을 확인해야만 되겠습니다. 예. 그걸 ಇದನ್ನು 아는 ತಿಳಿದವರು 사람은 ಮತ್ತು ಆತ್ಮನು 성령과 ಮದಲಗಿತ್ತಿಯನ್ನು 신부를 아는 ತಿಳಿದಿರುವವರು 사람들은 ಅವರ ಬಳಿಗೆ 언제든지 ಬರಬಹುದು. 찾아갈 수가 있겠죠. ಎಷ್ಟಾದರೂ ಲೋಕಕ್ಕೆ ತಿಳಿದಿಲ್ಲದ ಕಾರಣ ನಾವು ಹೊರಗೆ ಹೋಗಿ ಅವರಿಗೆ 그들에게 ತಿಳಿಸಬೇಕು. 알리러 다녀야 되겠습니다. 이 ಅರಣ್ಯದಂತಿರುವ ಈ 깜깜한 ಲೋಕದಲ್ಲಿ 광야와 ಜೀವಿಸುತ್ತಿರುವಾಗ 같은 ನಿಮಗೆ 사막과 ಯಾವುದು 같은 ಹೆಚ್ಚು 이 ಅಗತ್ಯವಿದೆ? 세상을 살아가면서 여러분들에게 가장 필요한 것이 뭡니까? ಚಿನ್ನವೇ? 권력입니까? ಶಕ್ತಿಯೇ? 권력입니까? 아니면 ಅಥವಾ ಅದು 엄청난 ಜ್ಞಾನವೇ? 지식입니까? ನಮಗೆ 이게 ಅಗತ್ಯವಿರುವುದು 필요한 것은 ಜೀವಜಲ. 오직 생명수입니다. ಅದನ್ನು 그걸 ಸ್ವೀಕರಿಸಲು 얻기 위해서 ನಾವು 가야 ಆತ್ಮನು 하는 것이 ಮದಲಗಿತ್ತಿಯ ಬಳಿಗೆ 성령과 ಹೋಗಬೇಕು. 신부입니다. ನಾವು ಅವರನ್ನು 찾아야 될 ಹುಡುಕಬೇಕು. 분이 ಆಗ 그래야만 ಮಾತ್ರ ನಾವು 우리 ನಿತ್ಯ 모두는 ಜೀವವನ್ನು 영원한 ಹೊಂದಬಹುದು. 생명을 얻고, 생명이 없는 ಜೀವವಿಲ್ಲದೆ 가운데 ಸಂಪತ್ತು ಅಥವಾ 재물이 ಜ್ಞಾನವಿದ್ದರೇನು? 무슨 의미가 있겠으며, 생명이 없는 ಜೀವವಿಲ್ಲದೆ 가운데 ಈ ಲೋಕದಲ್ಲಿ ಯಾವುದೂ 지식이 ಮುಖ್ಯವಲ್ಲ. 무슨 의미가 있겠으며, ಜೀವವು 생명이 ನಮಗೆ 없는 ಮೊದಲ 가운데 ಮತ್ತು ಅತ್ಯಂತ ಪ್ರಮುಖವಾಗಿದೆ. 세상에 그 어떤 것도 중요하지가 않습니다. 제일 우선적으로 가장 필요한 것이 있다면 생명입니다. ಆದ್ದರಿಂದ ಯೆಹೆಜ್ಕೇಲನು 47 ಉಲ್ಲೇಖಿಸಿದಂತೆ ಆಲಯದ ನೀರು ಸಮುದ್ರವನ್ನು ಸೇರುತ್ತದೆ. ಇದು ಪ್ರಕಟಣೆ ಅಧ್ಯಾಯ 17 ವಚನ 15ರಲ್ಲಿ ಮನುಕುಲವನ್ನು ಸೂಚಿಸುತ್ತದೆ ಮತ್ತು ಅದು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವವುಂಟಾಗುವುದು. ನೀರು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವವುಂಟಾಗುವುದು ಎಂದು ಸತ್ಯವೇದವು ಹೇಳುತ್ತದೆ. 모든 것이 다 살아날 것이다. 이렇게 성경은 알려주고 있습니다. 그렇다면 ಹಾಗಾದರೆ ನಾವು ಮನುಕುಲಕ್ಕೆ ಯಾರ ಕುರಿತು ಬೇಗನೆ ಬೋಧಿಸಬೇಕು? 누구를 빨리 알려야 되겠습니까? ನಾವು ಎಲ್ಲ ಜನರಿಗೆ ಜೀವಜಲದ ಬುಗ್ಗೆಯಾದ ಯೆರೂಸಲೇಮ್ ಪರಲೋಕ ತಾಯಿಯ ಕುರಿತು ಹೆಚ್ಚು ವೇಗವಾಗಿ ಬೋಧಿಸಬೇಕಲ್ಲವೇ? 더 신속하게 알려줘야 되지 않겠습니까? ಖಂಡಿತವಾಗಿ ಜವುಗು ನೆಲವು ಸೌಳು ಹೊಂಡಗಳು ಸಿಹಿಯಾಗುವುದಿಲ್ಲ ಎಂದು ಸತ್ಯವೇದವು ಪ್ರವಾದಿಸಿದೆ. ಆದರೆ ನಾವು ಎಲ್ಲರಿಗೂ ಹೇಳಬೇಕು. 우리는 다 알려야 될 필요가 있는 것입니다. ಇಡೀ ಮನುಕುಲವು ಬಾಯಾರಿದವನು ಬರಲಿ, 또 갈증을 ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂದು ಪ್ರಕಟಿಸುತ್ತಿರುವ ತಂದೆ ಮತ್ತು ತಾಯಿಯ ಬಳಿಗೆ ಬರಬೇಕು. 생명수를 받으라고 일러주신 아버지 어머니께로 인류가 다 나올 수 있어야 되겠는데요. 이 ಪ್ರಕಟಣೆ 예수님 ಅಧ್ಯಾಯ 47 22 장과 ಯೆಹೆಜ್ಕೇಲನು ಅಧ್ಯಾಯ 47ಕ್ಕೆ ಜೋಡಿ ವಚನವಲ್ಲವೇ? 아니겠습니까? ಪ್ರಕಟಣೆ ಅಧ್ಯಾಯ 22 ವಚನ 1 ನೋಡೋಣ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಯೆಹೆಜ್ಕೇಲನು ಅಧ್ಯಾಯ 47ರಲ್ಲಿ ಬರೆಯಲ್ಪಟ್ಟಂತೆ ಅದೇ ವಿಷಯವನ್ನು ಇಲ್ಲಿ ದಾಖಲಿಸಲಾಗಿದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಪ್ರಕಟಣೆ ಅಧ್ಯಾಯ 22ರಲ್ಲಿ ಜೀವಜಲವು ಎಲ್ಲಿಂದ ಹರಿಯುತ್ತದೆ? ಇದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹರಿಯುತ್ತದೆ. ಜೀವಜಲವು ದೇವರ ಸಿಂಹಾಸನದಿಂದ ಹರಿಯುತ್ತದೆ. ಹಾಗಾದರೆ ದೇವರ ಸಿಂಹಾಸನವು ಯಾರನ್ನು ಸೂಚಿಸುತ್ತದೆ? ಯೆರೆಮೀಯನು ಅಧ್ಯಾಯ 3 ನೋಡೋಣ. ವಚನ 17 ನೋಡೋಣ. ಆ ಕಾಲದಲ್ಲಿ ಯೆರೂಸಲೇಮನ್ನು ಏನು ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮಮಹತ್ವದ ಸ್ಥಾನವಾದ ಎಲ್ಲಿ? ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಇನ್ನು ಮೇಲೆ ತಮ್ಮ ದುಷ್ಟಹೃದಯದ ಹಠದಂತೆ ನಡೆಯರು. ಆ ಕಾಲದಲ್ಲಿ ಯೆಹೂದ ವಂಶವು ಇಸ್ರಾಯೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು. ಎರಡೂ ಕಲೆತು ನಾನು ನಿಮ್ಮ ಪಿತೃಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸೀಮೆಯೊಳಗಿಂದ ಬರುವವು. ಯೆರೂಸಲೇಮ್ ಯಾರ ಸಿಂಹಾಸನ? ಕರ್ತನ ಸಿಂಹಾಸನವು ದೇವರ ಸಿಂಹಾಸನವಲ್ಲವೇ? ಆದ ಕಾರಣ ಪ್ರಕಟಣೆ ಅಧ್ಯಾಯ 22 ವಚನ 1ರಲ್ಲಿ ಜೀವಜಲವು ದೇವರ ಸಿಂಹಾಸನದಿಂದ ಹರಿದು ಬರುತ್ತದೆ ಎಂದು ಬರೆಯಲಾಗಿದೆ.
ಅವೆಲ್ಲವೂ ಒಂದೇ ಅರ್ಥವನ್ನು ಹೊಂದಿವೆ. 다 같은 의미, ದೇವರ ಸಿಂಹಾಸನ, 다 같은 뜻입니다. ಯೆರೂಸಲೇಮ್, ನಮ್ಮ ತಾಯಿ, ಮದಲಗಿತ್ತಿ ಮತ್ತು ಯಜ್ಞದ ಕುರಿಯಾದ ಆತನ ಹೆಂಡತಿ ಎಲ್ಲವೂ ಒಂದೇ ಎಂದು ಸತ್ಯವೇದವು 우리 ದಾಖಲಿಸುತ್ತದೆ. 어머니나 어린 양의 아내 신부나 다 일맥상통한 내용으로서 성경은 기록되어 있습니다. 자, 그렇다면 ಅಂತಿಮವಾಗಿ 결국 ಈ ನಿರ್ಜನ ಲೋಕದಲ್ಲಿ ಜೀವಿಸುತ್ತಿರುವಾಗ ಮನುಕುಲವು ನಿಜವಾದ ಜೀವವನ್ನು ಸ್ವೀಕರಿಸಲು ಪರಲೋಕದ ತಾಯಿ ಯೆರೂಸಲೇಮನ್ನು ಸಂಧಿಸಬೇಕು ಎಂದು ಅರ್ಥವಲ್ಲವೇ? 참 생명을 얻기 위해서는 예루살렘 하늘 어머니를 만나야만 된다는 의미가 아니겠습니까? 만날 뿐만 ನಾವು 아니라 ಪರಲೋಕದ ತಾಯಿ ಯೆರೂಸಲೇಮನ್ನು ಸಂಧಿಸುವುದು ಮಾತ್ರವಲ್ಲ, ಇನ್ನೇನು ಮಾಡಬೇಕು? 생명수를 ನಾವು ಅವರಿಂದ ಜೀವಜಲವನ್ನು ಸ್ವೀಕರಿಸಬೇಕು. ನಾವು ಅದನ್ನು ಉಚಿತವಾಗಿ, ಹೇರಳವಾಗಿ ಮತ್ತು ಮಿತಿಯಿಲ್ಲದೆ ಸ್ವೀಕರಿಸಬೇಕು. 우리 모두가 꼭 되셔야 되겠습니다. 그러면 ಹಾಗಾದರೆ 그런 ಜೀವಜಲವನ್ನು 생명수를 받은 ಸ್ವೀಕರಿಸುವವರಿಗೆ 사람은 ಏನಾಗುತ್ತದೆ? 어떻게 되는지 ಇದು ಅಧ್ಯಾಯ 22 ವಚನ 1ರಿಂದ ಮುಂದುವರಿಯುತ್ತದೆ. ನಾವು ಪ್ರಕಟಣೆ ಅಧ್ಯಾಯ 22 ವಚನ 3ಕ್ಕೆ ಹೋಗೋಣ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಆಳ್ವಿಕೆ ಎಂದರೆ ರಾಜನಾಗುವುದು ಅಲ್ಲವೇ? 왕이 된다는 의미 아니겠습니까? ಇಂಗ್ಲಿಷ್ ಸತ್ಯವೇದದಲ್ಲಿ ಅವರು ಆಳುವರು ಎಂದು ಹೇಳುತ್ತದೆ. ದೇವರ ರಾಜ್ಯದಲ್ಲಿ ಅನೇಕ ರಾಜರಿದ್ದಾರೆ. 왕들이 있습니다. ಈ ಕಾರಣದಿಂದಲೇ ದೇವರು ರಾಜಾದಿರಾಜನಲ್ಲವೇ? 왕이라고 표현하지 않습니까? 예루살렘 ಪರಲೋಕದ ತಾಯಿ ಯೆರೂಸಲೇಮನ್ನು ಸ್ವೀಕರಿಸುವವರು ಮತ್ತು ಅವರಲ್ಲಿ ನಂಬಿಕೆ ಇಟ್ಟವರು ಪರಲೋಕದಲ್ಲಿ ಶಾಶ್ವತವಾಗಿ ರಾಜರಾಗಿ ಆಳುತ್ತಾರೆ. 하늘나라에서 세세토록 왕노릇 할 수 있는 이런 위치에 이제 ಪ್ರಕಟಣೆ ಅಧ್ಯಾಯ 22ರಲ್ಲಿ 1ರಿಂದ 5ರವರೆಗಿನ ವಚನಗಳು ಎಲ್ಲ ಸಂಪರ್ಕ ಹೊಂದಿವೆ. 연결된 말씀이 되겠습니다. ಪ್ರತಿದಿನ ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯಲ್ಲಿ ಇನ್ನೂ ನಂಬಿಕೆಯಿಲ್ಲದ ಅಸಂಖ್ಯಾತ ಜನರನ್ನು ಭೇಟಿಯಾಗುತ್ತೇವೆ. 세상의 수많은 사람들을 매일같이 만나고 있습니다. ನಾವು ಪ್ರತಿದಿನ ಭೇಟಿಯಾಗುವವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಬಗ್ಗೆ ಹೆಮ್ಮೆ ಪಡಬೇಕು. 하나님을 자랑해야 되겠습니다. ನಾವು ಅವರಿಗೆ ದೇವರ ಬಗ್ಗೆ ಬೋಧಿಸಬೇಕು. ಹಿಂಜರಿಯಬೇಡಿ. 누구라도 주저하지 말고 시온에는 ತಂದೆ ದೇವರು ಮತ್ತು ತಾಯಿ ದೇವರು ಚೀಯೋನಿನಲ್ಲಿ ನೆಲೆಸಿರುವುದರಿಂದ ಬನ್ನಿ, ನೀವು ನಿರೀಕ್ಷಿಸಿದ ಪರಲೋಕದಲ್ಲಿ ನಿತ್ಯಜೀವದ ಆಶೀರ್ವಾದವನ್ನು ಸ್ವೀಕರಿಸಿ ಎಂದು ನಾವು ಆತ್ಮವಿಶ್ವಾಸದಿಂದ ಹೇಳಬೇಕು. 받아가시라고 알려줄 수 있는 여러분과 제가 꼭 되셔야 되겠습니다. ಅಲೆಕ್ಸಾಂಡರ್ ದಿ ಗ್ರೇಟ್ ಸುಮಾರು ಪ್ರತಿ ಯುದ್ಧವನ್ನು ಗೆದ್ದ ರಾಜನಾಗಿ ಬಹಳ ಪ್ರಸಿದ್ಧನಾಗಿದ್ದಾನೆ. 백성하는 그런 왕으로 아주 유명합니다. 어떤 전쟁에 ಪ್ರತಿ ಯುದ್ಧದಲ್ಲಿ ಅಲೆಕ್ಸಾಂಡರ್ನ ಸೈನ್ಯವು ಯಾವಾಗಲೂ ವಿಜಯಶಾಲಿಯಾಗಿತ್ತು. 언제나 또 승리를 얻게 되었던 역사를 우리가 살펴볼 수 있겠습니다. ಎಷ್ಟಾದರೂ ಒಂದು ಬಾರಿ ಅವರು ಸೈನ್ಯದ ಅಪಾರ ನಷ್ಟವನ್ನು ಅನುಭವಿಸಿದರು. 그런 일화가 하나 있습니다. ಅಲೆಕ್ಸಾಂಡರ್ ದಿ ಗ್ರೇಟ್ ಗೆಡ್ರೋಸಿಯಾ ಎಂದು ಕರೆಯಲ್ಪಡುವ ಮರುಭೂಮಿಯನ್ನು ದಾಟಿದಾಗ ಅವನು ತನ್ನ ಸೈನ್ಯದಲ್ಲಿ 3ರಷ್ಟು ಸೈನಿಕರನ್ನು ಕಳೆದುಕೊಂಡನು. 잃어버리게 됩니다. ಇದು ಯುದ್ಧದಿಂದಾಗಿ ಅಲ್ಲ. 전투에서 이와 같이 병사를 잃은 게 아니고 ಅದಕ್ಕೆ ಕಾರಣವೇನೆಂದು ನಿಮಗೆ ತಿಳಿದಿದೆಯೇ? ಅದರಲ್ಲಿ 3ರಷ್ಟು ಜನರು ನೀರಿನ ಕೊರತೆಯಿಂದ ಸಾವನ್ನಪ್ಪಿದರು. 그래서 ಉಳಿದ 나머지 3ರಷ್ಟು ಸೈನಿಕರು ಸಾವಿನ ಸಮೀಪದಲ್ಲಿದ್ದರು. 때 알렉산더 ಎಷ್ಟಾದರೂ ನಾನು ನನ್ನ ಭವಿಷ್ಯವನ್ನು ನಿಮ್ಮೊಂದಿಗೆ ಕೊನೆಯವರೆಗೂ ಹಂಚಿಕೊಳ್ಳುತ್ತೇನೆ ಎಂಬ ಅಲೆಕ್ಸಾಂಡರ್ ದಿ ಗ್ರೇಟನ ಪ್ರಸಿದ್ಧ ಮಾತುಗಳು ಸೈನಿಕರಿಗೆ ಬಲವನ್ನು ನೀಡಿತು. 함께 할 것이라는 그 말을 이제 통해서 병사들이 ಕೊನೆಯಲ್ಲಿ ಅವರು ಗೆಡ್ರೋಸಿಯನ್ ಮರುಭೂಮಿಯನ್ನು ದಾಟಲು ಸಾಧ್ಯವಾಯಿತು. 왕이었던 게드로시아 사막을 벗어났다는 그런 일화가 있죠. ಇದಕ್ಕೆ ಕಾರಣವು ನೀರಿನ ಕೊರತೆಯಾಗಿದೆ. 물이 없었기 때문입니다. ಅವರು ಹೊಸ ಆಯುಧಗಳು ಅಥವಾ ಭಯಂಕರ ರಾಕ್ಷಸರೊಂದಿಗೆ ಶತ್ರುಗಳನ್ನು ಎದುರಿಸಿದ ಕಾರಣವಲ್ಲ, ಆದರೆ ನೀರಿಲ್ಲದ ವಾತಾವರಣವು ಅವರ ಸಾವಿಗೆ ಕಾರಣವಾಯಿತು. 오직 물이 없는 환경에 그들이 있었다는 것이 그들을 죽음으로 몰아갔던 것이죠. ಚಿಯೋನಿನ ಎಲ್ಲಾ ಮಕ್ಕಳು ಈ ಕಾಲದಲ್ಲಿ ಮನುಕುಲವನ್ನು ಜೀವಜಲದ ಬುಗ್ಗೆಯಾದ ಪರಲೋಕ ತಾಯಿಯ ಬಳಿಗೆ ಮುನ್ನಡೆಸಬೇಕು ಎಂದು ನಾನು ಕೇಳುತ್ತೇನೆ. ಹಾಗಾಗಿ ಅವರು ಸಹ ನಿತ್ಯಜೀವ, ಆಶೀರ್ವಾದಗಳು ಮತ್ತು ಆತ್ಮರಕ್ಷಣೆಯನ್ನು ಸ್ವೀಕರಿಸಬಹುದು. 저들에게도 영생과 또 복락과 구원을 얻을 수 있도록 널리 또 전파하고 알리는 시온의 ಪ್ರತಿಯೊಬ್ಬರಿಗೂ ಪರಲೋಕ ತಾಯಿಯ ಕುರಿತು ಕೊಚ್ಚಿಕೊಳ್ಳೋಣ. ನಾವು ತಾಯಿಯ ಬಗ್ಗೆ ಅವರಿಗೆ ಕಲಿಸಬೇಕು. 알리시고
ಅದು ನಮ್ಮ ಕರ್ತವ್ಯವಲ್ಲವೇ? 또 가르쳐 줘야 됩니다. 그게 이제 우리가 해야 될 일이 아니겠습니까? ಈ ಕಾರಣದಿಂದಲೇ ಯೆಶಾಯನು ಅಧ್ಯಾಯ 62 ನಮಗೆ ವಿರಾಮವಿರಬಾರದು, ಆದರೆ ಎಲ್ಲಾ ಜನರಿಗೆ ಯೆರೂಸಲೇಮಿನ ಮಹಿಮೆಯನ್ನು ಪ್ರಕಟಪಡಿಸಬೇಕು ಎಂದು ಪ್ರವಾದಿಸಿದೆ. 예루살렘의 그 영광을 전부 전파하고 알리라라고 예언이 되어 있습니다. ಈ ಕಾರ್ಯದಲ್ಲಿ ನಾವು ಭಾಗಿಯಾಗಿ ಪರಲೋಕದಲ್ಲಿ ನಕ್ಷತ್ರಗಳಂತೆ ಹೊಳೆಯುವ ನಿತ್ಯ ಮಹಿಮೆಯನ್ನು ಸ್ವೀಕರಿಸುವೆವು ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.